ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನವಲಗುಂದ, ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಮತ್ತೊಂದು ವಿಶೇಷವಾದಂಥ ಟೆಂಪಲ್ ಅಂತ ಹೇಳ್ಬೋದು, ದೇವಸ್ಥಾನ, ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ದೇವಸ್ಥಾನ, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಪಾದುಕೆ ಕಾಣ್ತಾ ಇದೆ, ಆ್ಯಂಡ್ ನಾಗಲಿಂಗ ಮಹಾಸ್ವಾಮಿಗಳ ಲೀಲೆಗಳು ಪುಸ್ತಕ ಕಾಣಿಸ್ತಾ ಇದೆ, ಮತ್ತು ಗವಿ ಕಾಣಿಸ್ತಾ ಇದೆ, ಹಾಗೆ ಒಂದು ರಂಧ್ರ ಮಾಡಿರುವಂಥ ಬೈಬಲ್ ಕಾಣಿಸುತ್ತೆ ನೋಡಿ. ಇಲ್ಲಿ ರಂಧ್ರ ಕಾಣಿಸ್ತಾ ಇದೆ, ರಂಧ್ರದಲ್ಲಿ ಒಂದು ಬೈಬಲ್ ಇದು. ಸೊ ಏನಿದು ಅಂದರೆ, ಇದು ಒಂದು ನವಲಗುಂದ ನವಲಗುಂದ ತಾಲೂಕಿನಲ್ಲಿರುವಂಥ ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಒಂದು ದೇವಸ್ಥಾನ. ಸೊ ಇಲ್ಲೆಂತಂದರೆ ಭಕ್ತರು ತುಂಬ ಬರ್ತಾರೆ. ಯಾಕಂತಂದರೆ ಅಜಾತ ನಾಗಲಿಂಗ ಅಂತ ಹೆಸರೇ ಹೇಳೋ ಹಾಗೆ ಇಲ್ಲಿ ನಾಗಲಿಂಗ ಮಹಾಸ್ವಾಮಿಗಳು ಯಾವಾಗಲೂ ಅಜಾತವಾಗಿರ್ತಾರೆ, ಅಂದರೆ ಅವರಿಗೆ ಸಾವಿಲ್ಲ ಅಂಥೇಳಿ. ಸೊ ಇದು ಒಂದು ಆರಾಧನೆ ಟೈಮ್ ಅಂತ ಹೇಳ್ಬೋದು. ಪ್ರತಿ ವರ್ಷ ಆರಾಧನೆ ಆಗುತ್ತೆ ಇಲ್ಲಿ. ಹೋದ ವರ್ಷದ ಪಿಕ್ಸ್ ಇದೆಲ್ಲ. ನಾವು ಫ್ಯಾಮಿಲಿ ಜೊತೆ ಅಲ್ಲಿ ವಿಸಿಟ್ ಮಾಡಿದ್ವಿ. ಸೊ ನಾಗಲಿಂಗ ಮಹಾಸ್ವಾಮಿಗಳ ಒಂದು ಆರಾಧನೆ ಇದು ಸಖತ್ತಾಗಿರುತ್ತೆ, ಆ್ಯಂಡ್ ತುಂಬ ಚೆನ್ನಾಗಿ ಜಾತ್ರೆ ಆಗುತ್ತೆ, ಆ್ಯಂಡ್ ನಾವು ತುಂಬಾ ಎಂಜಾಯ್ ಮಾಡ್ತೀವಿ. ಫ್ಯಾಮಿಲಿ ಸಮೇತ ಹೋಗಿದ್ವಿ, ಆ್ಯಂಡ್ ಎಲ್ಲ ಚಿಕ್ಕ ಮಕ್ಕಳಿಗೂ ಕೂಡ ತುಂಬಾ ಆಟ ಆಡೋದಿರುತ್ತೆ. ಆ್ಯಂಡ್ ನೀವು ಹೇಗೆ ಬೇಕು ಅಂದರೆ ಪ್ರತಿಯೊಂದು ತುಂಬಾ ಒಂದು ಚೆನ್ನಾಗಿ ಆರಾಧನೆಯನ್ನು ಮಾಡ್ತಾರೆ. ಆ್ಯಂಡ್ ಮಾದಲಿ ಈಶ್ವರ ಮಾಡಿರ್ತಾರೆ, ಮಾದಲಿಯಿಂದ ರೆಡಿ ಮಾಡಿರುವಂಥ ಈಶ್ವರ ಇರುತ್ತೆ. ಸೊ ಅದು ಒಂದು ಆರಾಧನೆ ಟೈಮಲ್ಲಿರುತ್ತೆ. ಪ್ರತಿ ವರ್ಷ ಜೂನಲ್ಲಿ ಆಗುತ್ತೆ ಅದು. ಆ್ಯಂಡ್ ಇವಾಗ ನೋಡಿ, ನಾನು ಟೆಂಪಲ್ ಒಳಗಡೆ ಹೋಗ್ತಾಯಿದ್ದೀನಿ. ಟೆಂಪಲ್ ಒಳಗಡೆ ನಾವು ಹೋಗೋ ಟೈಮಿಗೆ ಪೂಜೆ ನಡೀತಾ ಇತ್ತು. ಸೊ ಪೂಜೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಮಧ್ಯದಲ್ಲಿ ನಾನು ನಿಮಗೆ ಎಲ್ಲನೂ ಟೆಂಪಲ್ ಕಂಪ್ಲೀಟಾಗಿ ವಿಸಿಟ್ ಮಾಡಿಸ್ತಾನೆ, ಯಾಕಂದರೆ ಪೂಜೆ ಇನ್ನೂ ನಡೀತಾ ಇದೆ. ಸೊ ಅಲ್ಲಿವರೆಗೂ ನಾವು ಟೆಂಪಲಲ್ಲಿ ಏನಿದೆ, ಹೇಗೆಲ್ಲ ಒಂದು ಏನೆಲ್ಲ ಒಳಗಡೆ ಯಾವುದೇ ರೀತಿ ಅಲಂಕಾರ ಮಾಡಿದ್ದಾರೆ ಅಂತೇಳಿ. ಮಯೂರಗಿರಿ ವಾಸಾಯ ಭವರೋಗ ನಿವಾರಣಿ ಅವಧೂತ ವರಿಷ್ಠಾಯ ನಾಗಲಿಂಗಾಯ ನಮೋ ನಮಃ ಅಂತ ಬರೆದಿದ್ದಾರೆ. ಸೊ ಇದು ನಾಗಲಿಂಗ ಚೌರ ಹಳೆಯ ಫೋಟೋ ಅದು. ಆ್ಯಂಡ್ ಇಲ್ಲಿ ಪೂಜೆ ನಡೆಯೋ ಸಮಯದಲ್ಲಿ ಏನಂತಂದರೆ, ನಾನು ನಮಗೆ ಒಂದು ರಂಧ್ರ ಹೊಡೆದಿರೋ ಬೈಬಲ್ ತೋರಿಸಿದ್ನಲ್ಲ, ಆ ಬೈಬಲನ್ನು ಪೂಜೆ ಆದಮೇಲೆ ತೋರಿಸ್ತಾರೆ. ಆ್ಯಂಡ್ ಇದು ಇಲ್ಲಿ ಪ್ರತಿಯೊಂದು ಗೋಡೆ ಮೇಲೆ ಏನಂತಂದರೆ ನಾಗಲಿಂಗ ಸ್ವಾಮಿಗಳ ಚರಿತ್ರೆ ಇದೆ. ಸೊ ನಾಗಲಿಂಗ ಸ್ವಾಮಿಗಳು ಜವಳಗೇರಿ ಗ್ರಾಮದಲ್ಲಿ ಹುಟ್ಟಿದ್ದರು. ಅಲ್ಲಿಂದ ಅವರು ತುಂಬ ಪವಾಡಗಳನ್ನು ಮಾಡ್ತಾ ಮನೆಯಿಂದ ಹೊರಗೆ ಬಂದು ಸಾಕಷ್ಟು ಪವಾಡಗಳನ್ನು ಮಾಡಿ ದೇವಿ ಅನುಗ್ರಹಕ್ಕೆ ಪಾತ್ರರಾಗಿ ಒಂದು ನವಲಗುಂದ ಗ್ರಾಮದಲ್ಲಿ ತುಂಬಾ ಒಂದು ಪವಾಡಗಳನ್ನು ಮಾಡಿದ್ದಾರೆ. ಅಂದರೆ ಸತ್ತವರನ್ನು ಮತ್ತೆ ಹುಟ್ಟಿಸೋದು, ಮತ್ತು ತಮಗೆ ಜರಿ ಆದಾಗ, ಪಾದದಲ್ಲಿ ಜರಿ ಆದಾಗ ತಾವಾಗಲೇ ಅದನ್ನು ನಿವಾರಣೆ ಮಾಡ್ಕೊಂಡಿರೋದು, ಹಾಗೆ ಒಂದು ಪಾದರಸ ಥರ ಇರುವಂಥ ಸೀಸನ ಕುಡಿದಿರೋದಾಗಿರ್ಬೋದು, ಪ್ರತಿಯೊಂದು ಕೂಡ ಪವಾಡ ಮಾಡಿದ್ದಾರೆ. ಆ್ಯಂಡ್ ಜೀವಂತ ಸಮಾಧಿಯಾಗಿದ್ದಾರೆ ಅವರಿಲ್ಲಿ. ಅದಕ್ಕೋಸ್ಕರನೇ ಅಜಾತ ಅಂತ ಕರೀತಾರೆ. ಅಂದರೆ ತಾವಾಗೇ ತಮಗೆ ಮನಸ್ಸಿಗೆ ಬಂದಾಗ ಅವರು ಹೋಗಿ ಇಲ್ಲಿ ಜೀವಂತ ಸಮಾಧಿಯಾಗಿದ್ದಾರೆ. ಅವರ ಸಮಾಧಿ ಇಲ್ಲಿರೋದ್ರಿಂದ ನಾನು ಯಾವಾಗಲೂ ಇಲ್ಲಿರ್ತೀನಿ, ನೀವು ಬೇಡ್ಕೊಂಡಿರುವಂಥ ಪ್ರತಿಯೊಂದು ಬಯಕೆಗಳನ್ನು ನಾನು ಈಡೇರಿಸ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರತಿಯೊಂದು ಗೋಡೆ ಮೇಲೂ ನಿಮಗೆ ಅವರ ಒಂದು ಚರಿತ್ರೆ ಕಾಣಿಸುತ್ತೆ. ಸೊ ಅವ್ರು ಯಾವ ರೀತಿ ಬೆಳ್ಳಕ್ಕೆ ಬಂದರು, ಅವ್ರು ಯಾವ ರೀತಿ ಏನೆಲ್ಲ ಪವಾಡ ಮಾಡಿದರು ಅಂಥೇಳಿ. ಮತ್ತು ಇನ್ನೊಂದು ವಿಶೇಷ ಅಂತಂದರೆ, ಎಲ್ಲ ಕಡೆ ಅಡ್ಡಪಲ್ಲಕ್ಕಿ ಉತ್ಸವ ನಡೆಯುತ್ತೆ, ಬಟ್ ಇಲ್ಲಿ ಆರಾಧನೆ ಟೈಮಲ್ಲಿ ಏನಂತಂದರೆ ಒಂದು ಚಟ್ಟದಲ್ಲಿ ಮಹಾನಾಗಲಿಂಗ ಸ್ವಾಮಿಗಳನ್ನು ಇಲ್ಲಿ ಏನು ಮಾಡ್ತಾರೆ ಅಂದರೆ ಊರಿನ ತುಂಬ ಮೆರವಣಿಗೆ ಮಾಡ್ತಾರೆ. ಅವ್ರು ಹೇಳಿದ್ದಾರೆ, ಯಾಕಂದರೆ ಇದೇ ಒಂದು ಪರ್ಮನೆಂಟ್ ಅಂತೇಳಿ. ಅಂದರೆ ಇರುವಾಗ ನಾವೆಲ್ಲ ಮಾಡ್ತೀವಿ, ಬಟ್ ಹೋಗುವಾಗ ಇದೇ ನಮಗೆ ಪರ್ಮನೆಂಟ್. ಸೊ ಇದರಲ್ಲೇ ನನ್ನ ಮೆರವಣಿಗೆ ಮಾಡಿ ಅಂಥೇಳಿ ಈ ಒಂದು ಅಜ್ಜಿಯನ್ನು ಎತ್ತುಕೊಂಡು ಹೋಗ್ತಾರೆ. ಮರಣ ಆದಾಗ ಅವ್ರನ್ನ ತೊಗೊಂಡು ಹೋಗುವಾಗ ಇವರು ಅವರನ್ನು ಬದುಕಿಸಿ ವಾಪಸ್ ಅವರು ಈ ಒಂದು ಚಟ್ಟದಲ್ಲಿ ಹತ್ತಿ, ನಾನು ಜೀವಂತ ಇರುವಾಗಲೇ ಇದನ್ನು ನಾನು ಅನುಭವ ಮಾಡ್ಕೋಬೇಕು ಅಂಥೇಳಿ ಅವರು ಈ ಒಂದು ಚಟ್ಟದಲ್ಲಿ ಹೋದರು, ಮೆರವಣಿಗೆ ಹೋದರು ತುಂಬ. ಅವಾಗಿಂದ ಪ್ರತಿ ವರ್ಷ ಆರಾಧನೆ ಟೈಮಲ್ಲಿ ಆ ಒಂದು ಚಟ್ಟದಲ್ಲೇ ಅವರ ಒಂದು ಮೆರವಣಿಗೆ ಆಗುತ್ತೆ, ವರ್ಷ ಆರಾಧನೆ ಆಗುತ್ತೆ. ಆ್ಯಂಡ್ ಇಲ್ಲಿ ಯಾರೆಲ್ಲ ಮೊದಲಿಂದ ಬೇರೆ ಬೇರೆ ಸ್ವಾಮಿಗಳ ಗದ್ದಿಗೆಗೊಂಡಿದ್ದಾರೆ ಅವರ ಒಂದು ಮೂರ್ತಿಗಳಿದು, ಅವರ ಒಂದು ಪ್ರತಿಷ್ಠಾಪನೆ, ಮತ್ತು ಅವರನ್ನು ಇಲ್ಲೇ ಹೂಳಲಾಗಿದೆ. ಆ್ಯಂಡ್ ಅವರ ಒಂದು ಸಮಾಧಿಗಳನ್ನು ಇಲ್ಲೇ ಮಾಡಿದ್ದಾರೆ. ಓಕೆ, ಇಲ್ಲಿ ನಾವು ನೋಡ್ಬೋದು. ಮತ್ತು ಸಮಗಾರ ಭೀಮಮ್ಮ ಅವರ ಒಂದು ಇದನ್ನು ಕೂಡ ಇದೆ, ಮೂರ್ತಿ ಇದೆ, ಅವರ ಒಂದು ಚರಿತ್ರೆ ಕೂಡ ಇದೆ. ಅದೇ ರೀತಿ ಇಲ್ಲಿ ಮೊದಲು ನಾಗಲಿಂಗ ಸ್ವಾಮಿಗಳಂತ ಪಟ್ಟಿಗಿದ್ದರು, ಅವರದ ಒಂದು ಮೂರ್ತಿ ಇದು. ಅದರ ಜೊತೆಗೆ ಇಲ್ಲಿ ವರ್ಷ ಇದೇ ಒಂದು ಪಕ್ಕದಲ್ಲಿ ಕಾಣಿಸ್ತಾ ಇರೋ ರೂಮಲ್ಲೇ ಮಾದಲಿ ಈಶ್ವರನ ಮಾಡೋದು. ಆ್ಯಂಡ್ ಇದೊಂದು ಮಾರುತಿ ಟೆಂಪಲ್ ಇದೆ. ಅದ್ರ ಜೊತೆಗೆ ಇಲ್ಲಿ ಒಂದು ಇನ್ಸ್ಟಿಟ್ಯೂಷನ್ಸ್ ಕೂಡ ನಡೀತಾ ಇದೆ ಸ್ಕೂಲಿನ ಹೆಸರಲ್ಲಿ. ಅಂದರೆ ಈ ಒಂದು ಇನ್ಸ್ಟಿಟ್ಯೂಷನ್ಸ್ಗಳು, ಸ್ಕೂಲ್ಸ್ ಮತ್ತು ಕಾಲೇಜ್ಗಳು ಕೂಡ ಇದೆ. ಆ್ಯಂಡ್ ಜೊತೆಗೆ ಇದು ಗವಿ ನಾನು ಹೇಳ್ತಾ ಇರೋದು. ಈ ಗವಿ ತುಂಬಾ ಅಂದರೆ ಇಲ್ಲಿ ಪ್ರಸಿದ್ಧ. ಅಂದರೆ ಇಲ್ಲಿ ಮೆಡಿಟೇಷನ್ ಮಾಡ್ಬೋದು, ನಾವು ಧ್ಯಾನವನ್ನು ಮಾಡ್ಬೋದು.
ಸೊ ಇದು ಗವಿ, ಇದು ಇಲ್ಲಿನೇ ಅಜಾತ ನಾಗಲಿಂಗ ಸ್ವಾಮಿಗಳು ಧ್ಯಾನವನ್ನು ಮಾಡ್ತಾಯಿದ್ರು. ಇದು ಒಳಗಡೆ ಇದೆ, ಇದು ರಿನೋವೇಷನ್ ಮಾಡಿರುವಂಥ ಗವಿ. ಬಟ್ ನಾವೆಲ್ಲ ಚಿಕ್ಕವರಿದ್ದಾಗ ತುಂಬ ಒಂದು ಹಳೇದಾದಂಥ ಗವಿ ಇತ್ತು, ಅಂದರೆ ಮಣ್ಣಲ್ಲೇ ಆಗಿರುವಂಥ ಗವಿ ಇತ್ತು. ಸೊ ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಿದ್ರು, ಮೆಡಿಟೇಷನ್ ಮಾಡ್ತಿದ್ರು. ಅದಕ್ಕೆ ಇದನ್ನು ಅದೇ ರೀತಿ ಇಟ್ಟಿದ್ದಾರೆ. ಆ್ಯಂಡ್ ಒಳಗಡೆ ಇನ್ನೊಂದಿದೆ, ಇಲ್ಲಿ ದೇವಿ ಫೋಟೋ ಇಟ್ಟಿದ್ದಾರೆ. ಒಳಗಡೆ ಮೂರ್ತಿ ಇದೆಯಲ್ಲ, ಇದೇ ಕೂತ್ಕೊಂಡು ಅವರು ಧ್ಯಾನವನ್ನು ಮಾಡ್ತಾಯಿದ್ರು. ಮತ್ತು ಬೇರೆ ಸಾಧು ಸಂತರು ಕೂಡ ಬಂದಾಗ ಇಲ್ಲೇ ಧ್ಯಾನ ಮಾಡ್ತಿದ್ರು ಅನ್ನೋ ಪ್ರತೀತಿ ಇದೆ. ಈಗ ನಾಗಲಿಂಗ ಸ್ವಾಮಿಗಳ ಜೊತೆ ಶಿಶುನಾಳ ಶರೀಫ್ರು ಮತ್ತು ಗರಗದ ಮಡಿವಾಳಜ್ಜ ಅವರು ಕೂಡ ತುಂಬಾ ಫೇಮಸ್ ಆದವರು. ಇಲ್ಲಿ ದಿನ ಭಕ್ತರು ತುಂಬ ಚೆನ್ನಾಗಿ ಬರ್ತಿರ್ತಾರೆ, ಪ್ರತಿದಿನ ವಿಸಿಟ್ ಮಾಡ್ತಾ ಇರ್ತಾರೆ. ಯಾಕಂದರೆ ಇಲ್ಲಿ ಏನು ಬೇಡ್ಕೊಂಡ್ರು ಕೂಡ ಇಲ್ಲೂ ಕೂಡ ಒಂದು ಈಡೇರುತ್ತೆ ಅನ್ನೋ ಪ್ರತೀತಿ ಇದೆ ಅಜಾತ ನಾಗಲಿಂಗ ಸ್ವಾಮಿಗಳಿರೋದ್ರಿಂದ. ಆ್ಯಂಡ್ ಇದು ಮಠದ ಆವರಣ ಇದು. ಸೊ ಮಠದ ಆವರಣ ತುಂಬ ಚೆನ್ನಾಗಿ ರಿನೋವೇಷನ್ ಮಾಡಿದ್ದಾರೆ. ಇದು ಗುಡ್ಡದ ಮೇಲೆ ಇದೆ, ನವಲಗುಂದ ಗುಡ್ಡದ ಮೇಲೆ ತುಂಬ ಎತ್ತರಕ್ಕಿದೆ. ಸೊ ಎಲ್ಲೇ ನಿಂತರೂ ಕೂಡ ನವಲಗುಂದಲ್ಲಿ ಕಾಣಿಸುತ್ತೆ ಇದು ಟೆಂಪಲ್. ಆ್ಯಂಡ್ ಇಲ್ಲಿ ನಾವು ಪ್ರತಿ ವರ್ಷ ಹೋಗ್ತಾ ಇರ್ತೀವಿ. ಬೈಬಲ್ ಹೇಳಿದ್ನಲ್ಲ, ರಂಧ್ರ ಹಾಕಿರ್ತಾರೆ ಅಂಥೇಳಿ, ಆ ಬೈಬಲ್ ರಂಧ್ರ ಹಾಕಿದ್ದು ಪ್ರತಿದಿನ ಮುಚ್ತಾ ಇದೆ. ಅದು ಮುಚ್ಚಿ ಯಾವಾಗ ಬರುತ್ತೆ ಆವಾಗ ಮತ್ತೆ ನಾನು ಹುಟ್ಟಿ ಬರ್ತೀನಿ ಅಂತ ನಾಗಲಿಂಗ ಮಹಾಸ್ವಾಮಿಗಳು ತಮ್ಮ ಲೀಲೆಗಳಲ್ಲಿ ಹೇಳಿದ್ದಾರೆ. ಆ್ಯಂಡ್ ಅದು ಮುಚ್ತಾ ಬರ್ತಾ ಇದೆ ಈಗ. ಅದನ್ನು ಪೂಜೆ ಟೈಮಲ್ಲಿ ಮಾತ್ರ ತೋರಿಸೋದು. ಬೆಳಗ್ಗೆ 7:30 ಟೈಮಲ್ಲಿ ಬೈಬಲನ್ನು ತೋರಿಸ್ತಾರೆ. ಸೊ ಅದನ್ನು ಕೂಡ ನೀವು ಹೋದಾಗ ತುಂಬ ವಿಸಿಟ್ ಮಾಡಿ ಬನ್ನಿ, ಅದನ್ನು ತೋರಿಸ್ತಾರೆ. ಆ್ಯಂಡ್ ಇಲ್ಲಿವರೆಗೂ ಯಾರೆಲ್ಲ ನೋಡಿದ್ದಾರೆ ಅದನ್ನು ಸೈನ್ ಕೂಡ ಮಾಡಿದ್ದಾರೆ. ಮುಚ್ತಾ ಇರೋದು ಕಾಣಿಸ್ತಾ ಇದೆ. ಅದು ₹1, ಒಂದು ಬೆಳ್ಳಿ ನಾಣ್ಯದಷ್ಟು ದೊಡ್ಡ ಕಾಯಿನಷ್ಟು ರಂಧ್ರ ಇತ್ತು. ಸೊ ಇಲ್ಲಿ ಚರಿತ್ರೆ ಇದೆ ಪ್ರತಿಯೊಂದು ಕೂಡ. 1812ರಿಂದ 1881ರವರೆಗೆ ಅವ್ರು ಯಾವ ರೀತಿ ಒಂದು ಮಾಡಿದ್ದಾರೆ, ಏನೆಲ್ಲ ಮಾಡಿದ್ದಾರೆ ಅಂತ ಪ್ರತಿಯೊಂದು ಕೂಡ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಎವ್ರಿ ಒನ್.